ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ಸಮಸ್ಯೆಗಳಿಂದ ನಮ್ಮನ್ನು ಯಾವುದು ರಕ್ಷಿಸುತ್ತದೆ? ಆಪ್ಷನ್ಸ್: ಎ ಅಂಜೂರ, ಬಿ ಪಿಸ್ತಾ, ಸಿ ಪಾಲಕ್, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಪಿಸ್ತಾ. ಪಿಸ್ತಾದ ಪೋಷಕಾಂಶಗಳಲ್ಲಿ ಲೂಟೀನ್ ಮತ್ತು ಜಿಯಾಕ್ಸಾಂಥಿನ್ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾದ 2 ಉತ್ಕರ್ಷಣ ನಿರೋಧಕಗಳು. ಲೂಟೀನ್ ಮತ್ತು ಜಿಯಾಕ್ಸಾಂಥಿನ್ ಕಣ್ಣಿನ ಪೊರೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ನಿಂದ ರಕ್ಷಿಸುತ್ತದೆ. ಪಿಸ್ತಾದಲ್ಲಿರುವ ನೈಸರ್ಗಿಕ ಕೊಬ್ಬಿನಾಂಶವು ದೇಹವು ಲೂಟೀನ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಪಿಸ್ತಾವನ್ನು ಸೇವಿಸುವುದರಿಂದ ದೃಷ್ಟಿ ಸುಧಾರಿಸಲು ಮತ್ತು ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಎರಡನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾಗುತ್ತಿರುವ ಮಾರಕ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಶುಗರ್, ಡಿ ಕಿಡ್ನಿ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾಗುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಕ್ಯಾನ್ಸರ್ ಅಗ್ರಸ್ಥಾನದಲ್ಲಿದೆ. ಅದರಲ್ಲೂ ಮಹಿಳೆಯರನ್ನು ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಾಡುತ್ತಿದೆ. ಸ್ತನ ಕ್ಯಾನ್ಸರ್ ಅತ್ಯಂತ ಸವಾಲಿನ ಆರೋಗ್ಯ ಸ್ಥಿತಿಗಳಲ್ಲಿ ಒಂದಾಗಿದ್ದರೂ ಇದನ್ನು ಸೂಕ್ತ ಶಸ್ತ್ರಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದಾಗಿದೆ. ಕ್ಯಾನ್ಸರ್ ಜಗತ್ತನ್ನು ಕಾಡುವ ಮಾರಕ ರೋಗಗಳಲ್ಲಿ ಒಂದು. ಇದರಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ಸ್ತನ ಕ್ಯಾನ್ಸರ್ ಕೂಡ ಒಂದು ವಿಧ. ಈ ಕ್ಯಾನ್ಸರ್ನ ಕೋಶಗಳು ಹಲವು ವರ್ಷಗಳವರೆಗೆ ದೇಹದಲ್ಲಿ ಅಡಗಿರುವುದು ಮಾತ್ರವಲ್ಲ, ಯಶಸ್ವಿ ಚಿಕಿತ್ಸೆಯ ನಂತರವೂ ರೋಗ ಮರುಕಳಿಸಲು ಕಾರಣವಾಗುತ್ತಿದೆ. ಮೂರನೇ ಪ್ರಶ್ನೆ, ಪ್ರತಿದಿನ ನಿಯಮಿತವಾಗಿ ವಿಟಮಿನ್ ಸಿ ಅಂಶದ ಆಹಾರಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆಯನ್ನು ದೂರವಿಡುತ್ತದೆ? ಆಪ್ಷನ್ಸ್: ಎ ಸೋಂಕು, ಬಿ ಅಸ್ತಮಾ, ಸಿ ಕಿಡ್ನಿ ಸ್ಟೋನ್, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಳ್ಳೆಯ ಆಹಾರ ಪದ್ಧತಿಯಿಂದ ಅಸ್ತಮಾ ಸಮಸ್ಯೆಯನ್ನು ನಿಯಂತ್ರಣ ಮಾಡಬಹುದು. ವಿಟಮಿನ್ ಸಿ ಅಂಶ ಒಳಗೊಂಡ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಅಸ್ತಮಾ ಸಮಸ್ಯೆಗೆ ಕಾರಣವಾಗುವ ಉರಿಯೂತವನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು. ಇನ್ನು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಆರೋಗ್ಯದಲ್ಲಿ ದೇಹದಲ್ಲಿ ಆಗುವ ಕೆಲವೊಂದು ಹಾರ್ಮೋನ್ಗಳ ಕಾರಣದಿಂದ ಸಾಕಷ್ಟು ಏರುಪೇರು ಕಂಡುಬರುತ್ತದೆ. ಮಹಿಳೆಯರು ತಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು. ಪ್ರತಿದಿನ ನಿಯಮಿತವಾಗಿ ವಿಟಮಿನ್ ಸಿ ಅಂಶವನ್ನು ಹೊಂದಿದ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಮೂತ್ರನಾಳದ ಸೋಂಕಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಅನುಕೂಲವಾಗುತ್ತದೆ. ಇದರಿಂದ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಯೋನಿಯ ಭಾಗದಲ್ಲಿ ಅತಿ ಹೆಚ್ಚು ಉರಿ ಮತ್ತು ನೋವು ಉಂಟಾಗುವ ಸಾಧ್ಯತೆ ತಪ್ಪುತ್ತದೆ. ನಾಲ್ಕನೇ ಪ್ರಶ್ನೆ, ಯಾರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಕುವೆಂಪು, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ರವೀಂದ್ರನಾಥ್ ಟಾಗೋರ್, ಡಿ ಸಿರಂ ವಿಶ್ವೇಶ್ವರಯ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಕರ್ನಾಟಕ ಸಾಹಿತ್ಯ ಕ್ಷೇತ್ರದ ರಸಋಷಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಜಯಂತಿ ಡಿಸೆಂಬರ್ 29ರಂದು. ಮನುಜಪಥ ವಿಶ್ವಪಥ ಸಾರಿದ ರಾಷ್ಟ್ರಕವಿ ಕುವೆಂಪು ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ. ಹುಟ್ಟುವ ಪ್ರತಿ ಮಗುವು ವಿಶ್ವ ಮಾನವನೇ. ಆ ನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ. ಹಾಗಾಗಬಾರದು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು. ಹಾಗಾಗಿ ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವ ಮಾನವ ಸಂದೇಶವಾಗಿದೆ. ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಹೇಳುತ್ತಿದ್ದರು. ಈ ದೃಷ್ಟಿಕೋನದಿಂದ ಕುವೆಂಪು ಅವರ ಹುಟ್ಟಿದ ದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ರಾಶಿಯ ಜನರು ದುಷ್ಟರ ಕಣ್ಣಿಗೆ ಬೇಗ ಗುರಿಯಾಗುತ್ತಾರೆ? ಆಪ್ಷನ್ಸ್: ಎ ಮೇಷ, ಬಿ ಸಿಂಹ, ಸಿ ವೃಶ್ಚಿಕ, ಡಿ ಕುಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ವೃಶ್ಚಿಕ. ವೃಶ್ಚಿಕ ರಾಶಿಯ ಜನರು ತಮ್ಮ ತೀವ್ರವಾದ ನಿಗೂಢವಾದ ಸೆಳವುಗೆ ಹೆಸರುವಾಸಿಯಾಗಿದ್ದಾರೆ.
ಇದು ಪತಂಗಗಳು ಜ್ವಾಲೆಗೆ ಆಕರ್ಷಿತವಾಗುವಂತೆ ಜನರನ್ನು ಸೆಳೆಯುತ್ತದೆ. ರಹಸ್ಯಗಳನ್ನು ಇಟ್ಟುಕೊಳ್ಳುವ ಮತ್ತು ಶಕ್ತಿಯನ್ನು ಹೊರಹಾಕುವ ಅವರ ಸಾಮರ್ಥ್ಯವು ಇತರರಲ್ಲಿ ಅಸೂಯೆ ಹುಟ್ಟಿಸಬಹುದು. ಪ್ಲೂಟೋದಿಂದ ಆಳಲ್ಪಟ್ಟ ನೀರಿನ ಚಿಹ್ನೆಯಾಗಿ ವೃಶ್ಚಿಕ ರಾಶಿಯ ಭಾವನಾತ್ಮಕ ಆಳವು ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುವಂತೆ ಮಾಡುತ್ತದೆ. ತಮ್ಮನ್ನು ರಕ್ಷಿಸಿಕೊಳ್ಳಲು ವೃಶ್ಚಿಕ ರಾಶಿಯ ಜನರು ಋಣಾತ್ಮಕ ತಾಯತಗಳನ್ನು ಧರಿಸುವುದು ಉತ್ತಮ ಪರಿಹಾರವಾಗಿದೆ. 6ನೇ ಪ್ರಶ್ನೆ, ಮನೆಯ ಮುಖ್ಯದ್ವಾರದಲ್ಲಿ ಯಾವ ವಸ್ತುವನ್ನು ಇಟ್ಟರೆ ನಿಮ್ಮ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ. ಹೂದಾನಿ, ಬಿ. ಒಣಗಿದ ಗಿಡಗಳು, ಸಿ. ಕೊಳಕು ಡೋರ್ಮ್ಯಾಟ್, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮುಖ್ಯದ್ವಾರದಲ್ಲಿ ಕೊಳಕು ಡೋರ್ ಮ್ಯಾಟ್ ಅನ್ನು ಇರಿಸುವುದು ನಕಾರಾತ್ಮಕ ಶಕ್ತಿ ಮತ್ತು ಅಡಚಣೆಯನ್ನು ಆಕರ್ಷಿಸುತ್ತದೆ. ಶುಭ್ರವಾದ ಡೋರ್ ಮ್ಯಾಟ್ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಡೋರ್ ಮ್ಯಾಟ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಕಾಲಕಾಲಕ್ಕೆ ಅದನ್ನು ಬದಲಾಯಿಸಿ. ಪ್ರವೇಶ ದ್ವಾರದ ಬಳಿ ಖಾಲಿ ಹೂದಾನಿ ಅಥವಾ ಪಾತ್ರೆಯನ್ನು ಇಡುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟದ ಹರಿವನ್ನು ತಡೆಯಬಹುದು. ಆದ್ದರಿಂದ ಒಬ್ಬರು ಅವುಗಳನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಬೇಕು. ಮುಖ್ಯದ್ವಾರದ ಬಳಿ ಒಣಗಿದ ಗಿಡಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ದುಃಖವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಮನೆಯಲ್ಲಿ ತಾಜಾ ಗಿಡಗಳನ್ನು ಹಾಕಿದರೆ ಧನಾತ್ಮಕ ಶಕ್ತಿ ಉಳಿಯುತ್ತದೆ. 7ನೇ ಪ್ರಶ್ನೆ, ರಕ್ತದೊತ್ತಡವನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ. ಕಬ್ಬಿನ ಹಾಲು, ಬಿ. ನಿಂಬೆಹಣ್ಣು, ಸಿ. ದಾಳಿಂಬೆ, ಡಿ. ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿಂಬೆಹಣ್ಣು. ನಿಂಬೆ ರಕ್ತ ಪರಿಚಲನೆಯನ್ನು ನಿಯಂತ್ರಿಸಲು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ರಾತ್ರಿ ಹೊತ್ತು ನೀವು ಮಲಗುವ ಮುನ್ನ ನಿಮ್ಮ ದಿಂಬಿನ ಪಕ್ಕದಲ್ಲಿ ನಿಂಬೆ ಹೋಳನ್ನು ಇಟ್ಟುಕೊಳ್ಳುವುದರಿಂದ ರಾತ್ರಿ ಇಡೀ ಇದರ ಪರಿಮಳದಲ್ಲಿಯೇ ಉಸಿರಾಡುತ್ತೀರಿ. ಇದು ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಅಡುಗೆ ಮಾಡುವಾಗ ಮಾಡುವ ಯಾವ ಸಣ್ಣ ತಪ್ಪು ಕುಕ್ಕರ್ ಸ್ಫೋಟಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ. ಹೆಚ್ಚು ನೀರು, ಬಿ. ರಬ್ಬರ್ ತೊಳೆಯದಿರುವುದು, ಸಿ. ಸಿಟಿ ನಿರ್ಲಕ್ಷ್ಯ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕುಕ್ಕರ್ನಲ್ಲಿ ನೀರಿನ ಪ್ರಮಾಣವು ತುಂಬಾ ಕಡಿಮೆ ಅಥವಾ ಹೆಚ್ಚು ಇರಬಾರದು. ಕುಕ್ಕರ್ನಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದರೆ ಅದು ಹೆಚ್ಚು ಹೊಗೆಯನ್ನು ಉತ್ಪಾದಿಸುತ್ತದೆ. ಇದು ಕುಕ್ಕರ್ ಸ್ಫೋಟಗೊಳ್ಳುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿ ಆಹಾರಕ್ಕೂ ವಿಭಿನ್ನ ಪ್ರಮಾಣದ ನೀರು ಬೇಕಾಗುವುದರಿಂದ ಯಾವಾಗಲೂ ಎಚ್ಚರಿಕೆಯಿಂದ ನೀರನ್ನು ಸೇರಿಸುವುದು ಅವಶ್ಯಕ. ಕುಕ್ಕರ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಕ್ಕಿ, ಬೇಳೆ ಅಥವಾ ಕಾಳುಗಳನ್ನು ತುಂಬಿ ಬೇಯಿಸಬಾರದು, ಏಕೆಂದರೆ ಇವು ಬೇಯುತ್ತಿದ್ದಂತೆ ಕುಕ್ಕರ್ನ ಒಳಗೆ ಒತ್ತಡ ಹೆಚ್ಚಾಗುತ್ತದೆ. ಇದರಿಂದ ಕುಕ್ಕರ್ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಹೆಚ್ಚು. ಕುಕ್ಕರ್ ಅನ್ನು ಸ್ವಚ್ಛಗೊಳಿಸುವಾಗ ಅನೇಕರು ಅದರ ಸೀಟಿಯನ್ನು ಸ್ವಚ್ಛಗೊಳಿಸುವುದನ್ನು ನಿರ್ಲಕ್ಷಿಸುತ್ತಾರೆ. ಹೀಗೆ ಇದನ್ನು ನಿರ್ಲಕ್ಷಿಸುವುದರಿಂದ ಅದರಲ್ಲಿ ಇರುವ ಸಣ್ಣ ತೂತಿನೊಳಗೆ ಆಹಾರ ಶೇಖರವಾದಾಗ ಕುಕ್ಕರ್ ತನ್ನ ಪ್ರೆಷರ್ ಅನ್ನು ಹೊರಹಾಕಲಾರದೆ ಕುಕ್ಕರ್ ಸ್ಫೋಟಗೊಳ್ಳುತ್ತದೆ. 9ನೇ ಪ್ರಶ್ನೆ, ಹೃದಯ ಮತ್ತು ಬಿಪಿಯ ಸಮಸ್ಯೆ ಇರುವವರು ಪ್ರತಿದಿನ ತಪ್ಪದೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ಮೊಟ್ಟೆ, ಬಿ. ಬಾಳೆಹಣ್ಣು, ಸಿ. ಮಜ್ಜಿಗೆ, ಡಿ. ರಾಗಿ ಮುದ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಳೆಹಣ್ಣು. ಪೊಟ್ಯಾಷಿಯಂ ದೇಹದ ಎಲ್ಲಾ ಅಂಗಾಂಶಗಳಲ್ಲಿ ಕಂಡುಬರುತ್ತದೆ ಮತ್ತು ಸಾಮಾನ್ಯ ಜೀವಕೋಶದ ಕಾರ್ಯಕ್ಕೆ ಅವಶ್ಯಕವಾಗಿದೆ. ಆರೋಗ್ಯಕರ ಹೃದಯಕ್ಕೂ ಇದು ಮುಖ್ಯವಾಗಿದೆ. ಸಾಮಾನ್ಯವಾಗಿ ಹೃದ್ರೋಗದಿಂದ ಬಳಲುತ್ತಿರುವ ಅಥವಾ ಅಪಾಯದಲ್ಲಿರುವ ಜನರಿಗೆ ಶಿಫಾರಸು ಮಾಡಲಾದ ಪ್ರೋಟೋಕಾಲ್ ಹಣ್ಣುಗಳು ಮತ್ತು ತರಕಾರಿಗಳಿಂದ ಪೊಟ್ಯಾಷಿಯಂ ಅನ್ನು ಪಡೆಯಲು ಶಿಫಾರಸು ಮಾಡುತ್ತದೆ. ಬಾಳೆಹಣ್ಣುಗಳು ನಿಮ್ಮ ದೈನಂದಿನ ಪೊಟ್ಯಾಷಿಯಂ ಅಗತ್ಯಗಳಿಗೆ ಕೊಡುಗೆ ನೀಡಲು ಉತ್ತಮ ಮಾರ್ಗವಾಗಿದೆ. ನಿಮ್ಮ ಆಹಾರದಲ್ಲಿ ಸಾಕಷ್ಟು ಪೊಟ್ಯಾಷಿಯಂ ಅನ್ನು ಪಡೆಯುವುದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಧಿಕ ರಕ್ತದೊತ್ತಡವು ಹೃದಯ ರಕ್ತನಾಳದ ಕಾಯಿಲೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಪ್ರತಿದಿನ ಕನಿಷ್ಠ ಒಂದು ಬಾಳೆಹಣ್ಣನ್ನು ತಿನ್ನುವುದು ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಭಾಗವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.